ಇಲ್ಲ ಪ್ರತಿ ಸಂದರ್ಭ ಬಂದಾಗ ಭೇಟಿಯಾಗೋ ವಾಡಿಕೆ ಇದೆ, ಮಾಡೇ ಮಾಡ್ತೀವಿ. ಈ ಸಲ ವಿಶೇಷವಾಗಿ ಸಂಪುಟ ವಿಸ್ತರಣೆ ಚರ್ಚೆ ಆಗಿದೆ. ನಮ್ಮ ಅಭಿಪ್ರಾಯ ಏನು ಹೇಳ್ಬೇಕು ಕೇಳಿದ್ದೀವಿ. ಮಿಕ್ಕಿದೆಲ್ಲ ಆಯ್ಕೆ ಮಾಡಿಬಿಟ್ಟಂಥ ವಿಚಾರ ನೋಡೋಣ, ಕಾಲು ತೊಡೋಣ. ಯಾವತ್ತು ಏನು ಗೊಂದಲ ಇರಲಿಲ್ಲ, ಗೊಂದಲ ಏನಿಲ್ಲ, ಆದಷ್ಟು ಬೇಗ ಮುಗಿಸ್ತಾರೆ. ಒಂದನೇ ಹಂತ ಪ್ರಾರಂಭ ಆಗಿದೆ ಚರ್ಚೆ, ಎರಡನೇ ಹಂತದಲ್ಲೇ ಇನ್ನೂ ಒಂದು ಚರ್ಚೆ ಅಂತ ಇನ್ನೊಂದು ಆಗಲೇಬೇಕು, ಇನ್ನೂ ಚರ್ಚೆ ಆಗಲೇಬೇಕು. ಆದಷ್ಟು ಬೇಗ ಮಾಡ್ತಾರೆ. ಸೊ ಮಾಡೋದು ಒಳ್ಳೇದು ರಾಜ್ಯದಾಗ ದೃಷ್ಟಿಯಿಂದ. ಕಾಲು ನೋಡೋಣ. ಸೋಮವಾರ ಮಂಗಳವಾರ ಅಷ್ಟೊತ್ತಿಗೆ ಆಗ್ಬೋದಾ ಸರ್? ಗೊತ್ತಿಲ್ಲ, ಬಟ್ ಬೇಗ ಮಾಡ್ತಾರದ್ದು ಅಷ್ಟು ಗೊತ್ತಿದೆ. ಆಗಂತೂ ಗೊತ್ತಿಲ್ಲ, ಅಷ್ಟು ಬೇಗ ಮಾಡಲೇಬೇಕು. ಚರ್ಚೆ ಪ್ರಾರಂಭ ಆಗಿದೆ, ಕಂಟಿನ್ಯೂ ಮಾಡ್ತಾರೆ. ಸರ್, ಇದು ಒಂದೇ ಹಂತದಲ್ಲಿ ಮುಗಿದ್ಬಿಡುತ್ತಾ 20 ಅಥವಾ ಮತ್ತೆ ಇನ್ನೂ ಗೊತ್ತಿಲ್ಲ. ಮತ್ತೆ ಅದು ಅವರಿಗೆ ಹೈಕಮಾಂಡಿಗೆ ಕೊಟ್ಟದ್ದು, ಆದರೆ ಮಾಡೋದಂತ ನಿಶ್ಚಿತ ಮಾಡ್ತಾರೆ. ಮೊನ್ನೆ ಅಂತೂ ಮತ್ತೆ ಕೆಲವು ಇಟ್ಕೋತಾರೆ, ಗೊತ್ತಿಲ್ಲ. ಸೊ ಅದೇನಿದ್ರು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಚರ್ಚೆ ಆಗುತ್ತೆ. ಹೊಸ ಮಾನದಂಡಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ರಾಹುಲ್ ಗಾಂಧಿ ಹೇಳಿದ್ದಾರೆ. ಚರ್ಚೆ ಆಗಿಲ್ಲ, ಅವಶ್ಯ ಮುಂದಿನ ಸಭೆಯಲ್ಲಿ ಚರ್ಚೆ ಆಗ್ಬೋದು. ಸೊ ಅವ್ರದ್ದು ಇದೆ, ಹೊಸಬ್ರಿಗೆ ಕೊಡಬೇಕಂತ ಒಂದು ಆಸೆ ಇದೆ ಅವರಿಗೆ. ಕೊಡೋದ್ರಿಂದ ಒಳ್ಳೇದು, ಯಾಕಂದ್ರೆ ಹೊಸ ಲೀಡರ್ಶಿಪ್ ಬರುತ್ತೆ. ಸೊ ಪಾರ್ಟಿಗೆ ಅಸೆಟ್ ಆಗ್ತಾರೆ. ಹೊಸಬ್ರು ಕೆಪಾಸಿಟಿ ಇದೆ, ಅದನ್ನು ಕಂಡಕ್ಟ್ ಮಾಡಬೇಕು. ಸರ್, ಬೆಳಗಾವಿ ಭಾಗದಲ್ಲಿ ಇನ್ನೂ ಇದೆ, ಅದೇ ಅಲ್ಲಿ ಚರ್ಚೆ ನಡೀತಾ ಇದೆ. ಒಂದಂತೆ ಕೊಡಲೇಬೇಕು, ಕಂಪಲ್ಸರಿ ಒಂದಂತೆ ಕೊಡಲೇಬೇಕು. ಸೊ ಎರಡನೇದು ಅದು ಹೈಕಮಾಂಡಿಗೆ ಬಿಡುತ್ತೆ ವಿಚಾರ. ಸುರ್ಜೇವಾಲ ಭೇಟಿಯಾಗಿದೆ. ಅದೇ ರಾಜ್ಯ ರಾಜಕಾರಣಿ ಬರುವಂಥ ಚುನಾವಣೆ, ಲೋಕಲ್ ಬಾಡಿ ಚರ್ಚೆ ಆಗಿದೆ. ಬೇರೆ ಸಂಘಟನೆ ವಿಚಾರ ಅದೇ ಮುಂದಿನ 28 ಹೊಸ ಅಧ್ಯಕ್ಷ ಬರ್ತಾರೆ. ಹೊಸ ಅಧ್ಯಕ್ಷ ತಮಗೆ ಬೇಕಂತ ಒಂದು ಟೀಮ್ ತಯಾರು ಮಾಡ್ತಾರೆ, ಅದು ವಾಡಿಕೆ. ಸೊ ಮಾಡಿ ಮತ್ತು ಜನರೆಲ್ಲ ಸಂಘಟನೆಗೆ ಬಳಸ್ಕೋಬೇಕು. ಸುಮಾರು ಸೀರೀಸ್ ಆಫ್ ಇಲೆಕ್ಷನ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಮಾಡೋಣ, ಅವ್ರ ಜೊತೆ ನಾವು ಇರ್ತೀವಿ. ಓಕೆ. ಮೊನ್ನೇನೋ ಸಿದ್ದರಾಮಯ್ಯ ಅವ್ರದ್ದು ಅಸಮಾಧಾನ, ಭಿನ್ನಾಭಿಪ್ರಾಯ ಪದಗಳನ್ನು ಬಳಸಿದ್ರೆ ನಾವೇನು ಬಳಸಿಲ್ಲ, ಅವ್ರ ಹೆಸರಲ್ಲಿ ಹೇಳಿದ್ದೀನಿ. ನೀವು ಜಾಯಿಂಟ್ ಮಾಡಿ ನಾ ಏನು ಮಾಡಲ್ಲ, ನಂದೇನು ಸಹ ಇಲ್ಲ. ಕೇಳ್ತಾರೆ ಅಸಮಾಧಾನ ಐತಿ ಎಲ್ಲಿದೆ ಅಂತ ನಾವು ಕೇಳ್ತೀವಿ. ಅದಕ್ಕೆ ಮುಂದೆ 2-3 ಉಟ್ಕೊಂಡ್ಬಿಟ್ರೆ ಎಡಕ್ಕೆ ಪಕ್ಕೆ ನನಗೆ ಜವಾಬ್ದಾರಿ ಇಲ್ಲ. ಪದೇ ಅದೇ ಕೇಳ್ತಾರೆ, ನಾವಿಲ್ಲ ಅಂತ ಅದೇ ಹೇಳ್ತೀವಿ. ಹೇಳಿದ ಮ್ಯಾಗೆ ಅದು ಅಷ್ಟಕ್ಕೆ ಬಿಡೋಲ್ಲ ಅವರು. ಏನಾದ್ರು ಸೇರಿಸ್ಬಿಡ್ತಾರೆ. ಹೀಗಾಗಿ ಕೊಡಲಿದೆ, ಅವ್ರದ್ದು ಮಧ್ಯೆ ಪ್ರಶ್ನೆ ಇಲ್ಲ, ಏನು ತೊಂದರೆ ಇಲ್ಲ. ಮುಂಚೆನೇ ಹಂಗೆ ಇದ್ದು ಈಗ ಹಂಗೆ ಇರ್ತದೆ, ಪ್ರಶ್ನೆ ಇಲ್ಲ. ಸೊ ಈ ಮಧ್ಯೆ ಯಾರೋ ಹುಟ್ಕೊಂಡಿದ್ದಾರೆ ಹೊಸಬ್ರು. ಅದೇನೋ ಲಾಭ ಪಡಿಲಿಕ್ಕೋ ಅಥವಾ ಏನು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ನೋಡು, ಯಾವುದೋ ಒಂದು ಶಕ್ತಿ ಹುಟ್ಟಿದೆ. ಅದೇನು ಭಾಳ ಜನ ಉಳಿಯೋಲ್ಲ ಜನರಲ್ಲಿ. ಯಾಕೆ ನಾವು 30 ವರ್ಷದಿಂದ ಕೂಡಿ ಬಂದಿದ್ದೀವಿ, ಇದ್ದೇ ಇರ್ತಿದ್ವಿ. ಓಕೆ, ಥ್ಯಾಂಕ್ ಯು ಸರ್.